ರಾಷ್ಟ್ರ ನಾಯಕರಾಗ್ಬೋದಲ್ಲ ಅಂತ ಡಿಟೇಲ್ಸ್ ಮಾಡ್ಬೇಕಂತ ಹೇಳಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ಹೈಕಮಾಂಡ್ ಒತ್ತಾಯದ ಮೇರೆಗೆ ಹೊರಟಿದ್ದಾರೆ. ಇದು ಎಕ್ಸ್ಟ್ರಾ ಇದು ಅವ್ರಿಗೆ ಹುದ್ದೆ ಕೊಡೋದು ಎಕ್ಸ್ಟ್ರಾ OBCಯನ್ನ ಡಿವೈಡ್ಲಿ ಕೊಟ್ಟಿದ್ದಾರೆ. ಹೊರತಾಗಿ CM ಬಿಡಂತ ಹೇಳಿಲ್ಲ ಅವರು. ಅದ್ರ ಜೊತೆ ಇನ್ನೂ 2 ಹುದ್ದೆ ಕೊಡ್ಬೋದಲ್ಲ, ಬೇರೆ ಬೇರೆ ಮತ್ತೆ ಕೊಡಬಾರ್ದು ಅಂತ ಹೇಳಿದ್ರು. ಸರ್, CM ಬದಲಾವಣೆ ವಿಚಾರ ಕ್ಲೋಸ್ ಅಂತ ಹೇಳಿದ್ರಿ. ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನಲ್ಲ ಸರ್? ಅದೇನಿದ್ರು ಅವ್ರನ್ನ ಬದಲಾವಣೆ ಕೇಳಬೇಕು. ಮಾಡಬೇಕು ಅನ್ನೋದು ಮತ್ತೆ ಅವಕಾಶಕ್ಕೆ ಬಹಳ CM ಅವ್ರನ್ನ ಕೇಳಬೇಕು, DCM ಅವ್ರನ್ನ ಕೇಳಬೇಕು. ಅವರೇ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಯಾಕಂದ್ರೆ ನಾವು ಮಂತ್ರಿಗಳಷ್ಟೇ ಇದೀವಿ, ಅದನ್ನು ದಿನಾಂಕ ನಿಗದಿ ಮಾಡುವಂತ ವ್ಯಾಪ್ತಿ ನಮ್ದಲ್ಲ. ಅದು ಅಧ್ಯಕ್ಷ ಕೇಳಬೇಕು, DCM ಕೇಳೋದು ಸರಿಯಾದ ಉತ್ತರ ಅವ್ರು ಕೊಡ್ತಾರೆ. ಪವರ್ ಶೇರಿಂಗ್ ಅಲ್ಪವಿರಾಮ ಬಿದ್ದೈತೇನು ಸರ್? ಪೂರ್ಣಾರಾಮ ಸರ್, ಪವರ್ ಶೇರಿಂಗ್ ಅಲ್ಲ. ಯಾರಾಗವ್ರು ಯಾರು ಬಿಡೋರು ಅವ್ರನ್ನ ಕೇಳಬೇಕಲ್ಲ. ನಾವಿಲ್ಲ ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿದ್ರಿ, ನೆಕ್ಸ್ಟ್ ಟೈಮ್ CM ಆಕಾಂಕ್ಷಿದ್ರೆ ಈ ಎಲ್ಲ ಬೆಂಬಲ ತಮಗೆ ಹತ್ತಿರದಲ್ಲಿ ಗೊತ್ತಿತ್ತು? ಇಲ್ಲ ಇಲ್ಲ, ನಾವಿಲ್ಲೇ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಲೆವೆಲ್ನಾಗ ಸರಿ, ನಿಮ್ಮ ಅಭಿಮಾನಿಗಳು ಮುಂದಿನ CM ಅಂತ ಈ ತರ ಒಂದು ಘೋಷಣೆ ಮಾಡೋದು ಎಲ್ಲ ಕಡೆ ಘೋಷಣೆ ಕೂಗ್ತಾರ. ಅದೇ ಮುಂದಿನ ಸೂಚನೆ ಅಷ್ಟೇ, ಅದು ಈಗಿಂದಲ್ಲ. ಸರ್, CM ಬದಲಾವಣೆ ವಿಚಾರಕ್ಕೆ ಸಿದ್ದರಾಮಯ್ಯನವರೇ ತೆರೆ ಎಳೆದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರ ಪರವಾಗಿ ಎಲ್ಲೋ ಒಂದಿಷ್ಟು ನಾಡಿನ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ಲಿಕ್ಕೆ ಇರ್ತಾರೆ. ಈಗ ಅವ್ರ ಅಭಿಮಾನಿಗಳಿದಾರೆ, ನಮ್ಮ ಅಭಿಮಾನಿಗಳಿರ್ತಾರೆ. ಈಗ ಘೋಷಣೆ ಕೂಗ್ತಾರೆ. ಘೋಷಣೆ ಕೂಗಕ್ಕೆ ಮುಖ್ಯಮಂತ್ರಿ ಆಗ್ತಾನೆ ಅವ್ರ ಅಭಿಮಾನ ಮ್ಯಾಗ ಅವ್ರು ಮಾಡೇ ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಅದು ಅಂತಿಮ ತೀರ್ಮಾನ ಯಾರು ಮಾಡೋರಿ? ಶಾಸಕರು, ಹೈಕಮಾಂಡ್. ರಾಜ್ಯ ರಾಜಕಾರಣದ ಮೇಲೆ ಅನ್ನುವಂಥದ್ದನ್ನ ಹೇಳ್ತೀನಿ ಸರ್. ಇಂಪ್ಲಿಮೆಂಟ್ ಆಗಿದೆಯಾ? ಎಲ್ಲ ಇಲಾಖೆ ಆಗೈತೆ ಅಂದ್ರೆ ಆಗಿಲ್ಲ ಅಂತ ಸಾಬೀತು ಮಾಡಿದ್ರೆ ನಾ ಇವತ್ತೇ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಅವ್ರ ಹಂಗೆ ಕೇಳಿಸಿದ್ ನಮ್ಮ ಕಡೆನೂ ಇಲ್ಲ. ಅಲ್ಲ ಸರ್, ನಿಮ್ಮ ಇಲಾಖೆಯಲ್ಲಿ 15ರಿಂದ 17, 3ರಿಂದ 7% ಎಲ್ಲ ಸಿಬ್ಬಂದಿ ಬಡ್ತಿ, ನೇಮಕಾತಿ ಮತ್ತು ಇತರೆ ಯೋಜನೆಗಳಿಗೆ ಅನ್ವಯ ಆಗಿದೆ ಹೇಗೆ? ನೋಡಿ, ಗೊಂದಲ ಇದೆ. ನಾವು ನೇಮಕಾತಿ ಮಾಡೋದು ಏಜೆನ್ಸಿ ಬೇರೆ, ನಾವು ಮಾಡ್ಕೋಲ್ಲ. ಅವ್ರು ಹೇಳಿದ ಅಂಕಿಅಂಶ ನಮ್ಮಲ್ಲಿ ಸಿಗೋದಾದ್ರೆ KPSC ಅಥವಾ ಯಾರೋ ಅಥಾರಿಟಿ ಇದೆ, ಪೊಲೀಸರು ನೇರವಾಗಿ ನೇಮಕ ಮಾಡ್ತಾರೆ, ಅಲ್ಲಿ ಹತ್ರ ಅಂಕಿಅಂಶ ಸಿಗುತ್ತೆ. ಸೊ ಅವ್ರು ಹೇಳಿದ್ಮ್ಯಾಗ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ, ಅದು ಮಾಹಿತಿ ತರಿಸ್ಕೊಳ್ತೀವಿ ಆ ಇಲಾಖೆಯಿಂದ. ಸೊ ಅವ್ರು ಹೇಳಿದ್ರಲ್ಲಿ ಸರಿ ಇಲ್ಲಾಂದ್ರೆ ಸರಿ ಮಾಡುವಂಥ ಪ್ರಯತ್ನ ಮಾಡಬೇಕು ಸರ್ಕಾರ.